ಇವಾಗ ನೀವೇನಾದರೂ ಜೇನುತುಪ್ಪದ ಎಕ್ಸ್ಪೋರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ತುಂಬ ಒಳ್ಳೆ ಬಿಸ್ನೆಸ್ಸು, ಎಕ್ಸ್ಪೋರ್ಟ್ ಮಾಡ್ಬೋದು. ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸ್ವಲ್ಪ ಕಷ್ಟ ಇದೆ. ಈಗ ಕಲಬೆರಕೆ ಮಾಡೋ ಜನ ತುಂಬ ಇರೋದ್ರಿಂದ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗಳು ತುಂಬ ಟೈಟ್ ಆಗಿದೆ. ಈಗ ಪ್ರತಿ ಸಾರಿ ನಿಮ್ಮ ಶಿಪ್ಮೆಂಟಲ್ಲಿ ಅಥವಾ ನಿಮ್ಮ ಪ್ಯಾಕೇಜ್ ರೆಡಿ ಆಯಿತು ಅಂದರೆ ನೀವು ಆಟೋಮ್ಯಾಟಿಕ್ಲಿ ನಿಮ್ಮ ಲ್ಯಾಬ್ ಟೆಸ್ಟ್ ಮಾಡಿಸಿದಾಗ ಅದು ಕರೆಕ್ಟಾಗಿ ಬಂದರೆ ಮಾತ್ರ ಎಕ್ಸ್ಪೋರ್ಟ್ ಮಾಡ್ಬೋದು, ಇಲ್ಲಾಂದರೆ ನೀವು ಲೋಕಲ್ ಮಾರ್ಕೆಟ್ಗೆ ಬಿಡಬೇಕಾಗತ್ತೆ. ಸೊ ಇಲ್ಲಿ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಪ್ರಾಡಕ್ಟ್ ಬಗ್ಗೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ, ಪ್ರೈಸಸ್ ಏನಿದೆ, ಲಾಜಿಸ್ಟಿಕ್ಸ್ ಏನಿದೆ, ಕಂಪ್ಲೈನ್ಸಸ್ ಎಲ್ಲೆಲ್ಲಿ ಏನೇನು ಫಾಲೋ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪೋರ್ಟ್ ಪ್ರೊಸೀಜರ್ಸ್ ಏನು, ಪ್ರತಿಯೊಂದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಅದಾದಮೇಲೆ ಸಾರ್ಟ್ ಅನಾಲಿಸಿಸ್ ಮಾಡೋಣ, ಜೊತೆಗೆ ಜಿ ಬಿ ಎಕ್ಸ್ಪೋರ್ಟ್ಸ್ ಯಾವ ಥರ ಹೆಲ್ಪ್ ಮಾಡ್ಬೋದು ಅದನ್ನು ಹೇಳ್ತೇನೆ. ಅದಲ್ಲದೆ ನೀವು ಯು ಎಸ್ ಮತ್ತು ಯು ಕೆಗೆ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಏನೆಲ್ಲ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಅದನ್ನು ಹೇಳ್ತೇನೆ. ಸೊ ಇಲ್ಲಿ ಇಂಡಿಯಾ ಬಂದು 4th ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಇದೆ ಹನಿಯಲ್ಲಿ. ಸೊ ಇವಾಗ ನಾವು ಹನಿ ಎಕ್ಸ್ಪೋರ್ಟ್ ಮಾಡಬೇಕಂದಾಗ ಈ ಎಚ್ ಎಸ್ ಕೋಡ್ ಇಲ್ಲಿದೆ. ಸೊ ಇವಾಗ ನಾವು ಎಕ್ಸ್ಪೋರ್ಟ್ ಮಾಡಿರೋದೆಷ್ಟು 170.95 ಮಿಲಿಯನ್ 2023ಯಲ್ಲಿ ನಾವು ಎಕ್ಸ್ಪೋರ್ಟ್ ಮಾಡಿರೋದು. ಸೊ ಇವಾಗ ಇನ್ನೂ ವಾಲ್ಯೂಮ್ ಹೆಚ್ಚಿಗೆ ಆಗಿದೆ. ಸೊ ತುಂಬ ಸಾರಿ ಏನಾಗುತ್ತೆ, ಜೈನು ಹನಿ ಅನ್ನೋದು ತುಂಬ ಎಲ್ಲ ಕಡೆ ಸಿಗುತ್ತೆ, ಸಿಗದೇ ಇರೋದು ಅಂತ ಏನಲ್ಲ. ಅಗ್ರಿಕಲ್ಚರ್ ಎಲ್ಲೆಲ್ಲಿ ಮಾಡ್ತಾರೆ ಅಲ್ಲಲ್ಲಿ ಹನಿ ಇರುತ್ತೆ. ಸೊ ಹನಿ ಬೀಸ್ ಇರುತ್ತೆ, ಹನಿ ಅಂತೂ ಸಿಗುತ್ತೆ. ಈ ಜೇನುತುಪ್ಪ ಸಿಕ್ಕರೆ ಅದನ್ನು ಲೋಕಲಿನೂ ಸಿಗುತ್ತೆ, ಬಟ್ ಆ ವಾಲ್ಯೂಮ್ ಏನಿದೆ ಅವರ ಪಾಪ್ಯುಲೇಷನ್ಗೆ ಸಾಕಾಗುತ್ತೋ ಇಲ್ವೋ, ಅಥವಾ ಇಷ್ಟು ವೆರೈಟಿಗಳು ಇಂಡಿಯಾದಲ್ಲಿ ಏನು ಸಿಗುತ್ತೆ. ಯಾಕೆಂದರೆ ನಮ್ಮ ಹತ್ರ ಇಷ್ಟು ಹೊಲಗಳೆಲ್ಲ ಇದೆ, ಇಷ್ಟು ಹೂಗಳು ಬರುತ್ತೆ, ಎಷ್ಟು ವೆರೈಟಿ ಹೂಗಳು ಬರುತ್ತೋ ಅಷ್ಟು ವೆರೈಟಿ ಜೇನುತುಪ್ಪ ಬರುತ್ತೆ. ಸೊ ಅದನ್ನು ಈ ಜೇನುಗಳು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿದಾಗ ಆ ಜೇನುತುಪ್ಪ ಆದಾಗ ಅದರಲ್ಲೂ ಒಂದು ನ್ಯಾಚುರಲ್ ಫ್ಲೇವರ್ ಬರುತ್ತೆ. ನಾವೇನು ಅಡಿಷ್ನಲಿ ಹೋಗ್ಬಿಟ್ಟು ಮಸ್ಟರ್ಡ್ ಹಾಕೋದಾಯಿತು, ಇದು ಸೋಂಫ್ ಹಾಕೋದಾಯಿತು, ಸೊ ಇದನ್ನೆಲ್ಲ ಏನೂ ಅವಶ್ಯಕತೆಗಳು ಬೀಳಲ್ಲ. ಸೊ ಈ ಥರ ನ್ಯಾಚುರಲ್ ಫ್ಲೇವರ್ಡ್ ಹನಿಗಳ ಮೇಲೆ ಇನ್ನೂ ಸ್ವಲ್ಪ ಡಿಮಾಂಡ್ ಹೆಚ್ಚಿಗೆ ಇರುತ್ತೆ. ಅದನ್ನು ಕೂಡ ನೀವು ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಬೋದು. ಬಟ್ ಏನಂತಂದರೆ ಇದಕ್ಕೆ ಹೆಚ್ಚಿಗೆ ದುಡ್ಡು ಬರುತ್ತೆ. ಬಟ್ ಏನಂತಂದರೆ ಅದರ ಫ್ಲೇವರ್ಗಳು ಪ್ರತಿ ಸರಿ ಕಾನ್ಸ್ಟೆಂಟ್ ಇರಲ್ಲ. ಈಗ ಒಂದು 10 ಎಕರೆ, ಒಂದು 100 ಎಕರೆ ಹೊಲಗಳಲ್ಲಿ ಎಲ್ಲರೂ ಒಂದೇ ಬೆಳೆಯಲ್ಲ, ಬೇರೆ ಬೇರೆ ಬೆಳೆಗಳನ್ನ ಬೆಳೆದಾಗ ಆ ಕ್ವಾಲಿಟಿಗಳು ಚೇಂಜ್ ಆಗುತ್ತೆ. ಸೊ ಅದರಲ್ಲಿ ನೀವು ಯೂನಿಕ್ ಆಗಿ ಒಂದೇ ಫ್ಲೇವರ್ ಅಂತ ಹೇಳೋಕ್ಕೆ ಸಾಧ್ಯ ಆಗಲ್ಲ. ಸೊ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಆ ಥರ ಏನಾದರೂ ಇಡೀ 100 ಎಕರೆ ಸುತ್ತಮುತ್ತ ಎಲ್ಲ ಅದನ್ನೇ ಬೆಳೀತಾ ಇದ್ದಾರೆ ಅಂದಾಗ ಆ ಫ್ಲೇವರ್ ಬಗ್ಗೆ ನೀವು ಗ್ಯಾರಂಟಿ ಇಟ್ಕೊಂಡು ಅಲ್ಲಿ ನೀವು ಹನಿ ಬೀಸ್ ಬಾಕ್ಸಸ್ಗಳನ್ನ ಇಟ್ಕೊಂಡು ನೀವು ಹನಿನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ಎಲ್ಲಿ ಮೇಜರ್ ಆಗಿರುತ್ತೆ, ಉತ್ತರ ಪ್ರದೇಶ್, ವೆಸ್ಟ್ ಬಂಗಾಲ್, ಪಂಜಾಬ್, ಬಿಹಾರ್, ರಾಜಸ್ಥಾನ್. ಕರ್ನಾಟಕದಲ್ಲಿಲ್ವಾ? ಕರ್ನಾಟಕದಲ್ಲೂ ಇದೆ. ಬಟ್ ಆದರೆ ಇವರಷ್ಟು ನಮ್ಮ ಹತ್ರ ಇಲ್ಲ, ಅಗ್ರಿಕಲ್ಚರ್ ಲ್ಯಾಂಡ್ ಆಯಿತು ಅಥವಾ ಅಗ್ರಿಕಲ್ಚರ್ ಮಾಡೋರು. ಸೊ ಇಲ್ಲಿ ಕಂಪ್ಲೈನ್ಸಸ್ ಏನು, ರಿಕ್ವೈರ್ಮೆಂಟ್ ಏನಿದೆ, ಯಾವ ಸರ್ಟಿಫಿಕೇಷನ್ಗಳು ನಮಗೆ ಬೇಕಾಗುತ್ತೆ. ಒಂದು ಮೇನ್ ಆಗಿ ಎಕ್ಸ್ಪೋರ್ಟರ್ ಬೇಕಾಗೋದು IEC, ಸೆಕೆಂಡ್ ಬರೋದು FSSAI ಸೆಂಟ್ರಲ್ ಲೈಸೆನ್ಸ್, ಅದರ ಜೊತೆಗೆ ಅಪೆಡಾ RCMC, ಅದರ ಜೊತೆಗೆ ನಿಮಗೆ GST. ಇದು ಎಲ್ಲ ಪ್ರಾಡಕ್ಟ್ಸ್ಗಳಿಗೂ ಬೇಕಾಗೋದು. ಸೊ ಹನಿವಿಯಲ್ಲಿ ಮೇನ್ಲಿ ಅಪೆಡಾ ಮತ್ತು FSSAI ಬೇಕೇ ಬೇಕಾಗುತ್ತೆ. ಓಕೆ, ಅದು FSSAI ಅಲ್ಲಿ ಸೆಂಟ್ರಲ್ ಲೈಸೆನ್ಸ್ ಬೇಕು. ಓಕೆನಾ? ಸೊ ನೆಕ್ಸ್ಟ್ ನಿಮಗೆ ಮ್ಯಾಂಡೇಟರಿ ಸರ್ಟಿಫಿಕೇಟ್ ಆದರೆ COA ಬೇಕಾಗುತ್ತೆ, ಇದು ಹನಿಗೆ ಮಾತ್ರ ಹೇಳ್ತಾ ಇರೋದು. ಎಕ್ಸ್ಪೋರ್ಟ್ ಹೆಲ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಪ್ಯಾಥೋ ಸ್ಯಾನಿಟರಿ ಸರ್ಟಿಫಿಕೇಟ್ ಬೇಕಾಗುತ್ತೆ, HACCP ಸರ್ಟಿಫಿಕೇಟ್ ಬೇಕಾಗುತ್ತೆ, ಮತ್ತು GMP ಸರ್ಟಿಫಿಕೇಟ್. ಇದು ನಾರ್ಮಲಿ ನಿಮ್ಮ ಪ್ಲಾಂಟಿಗೆ ಇರುತ್ತೆ. ಸೊ ಎಲ್ಲಿ ನೀವು ಪ್ರೊಸೆಸ್ ಮಾಡ್ತಿರಲ್ಲ ಅಲ್ಲಿ ಸರ್ಟಿಫಿಕೇಟ್ಗಳು. ಅದ್ರ ಜೊತೆಗೆ ಆರ್ಗ್ಯಾನಿಕ್ ಏನಾದರೂ ಮಾರೋದಾದರೆ NPOP ಕಡೆಯಿಂದ ರಿಜಿಸ್ಟ್ರೇಷನ್ ಬೇಕು. ಇಲ್ಲದೆ ಹೋದರೆ ನಿಮ್ಮ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಸಿಗಲ್ಲ, ಅಥವಾ ನೀವು ಆರ್ಗ್ಯಾನಿಕ್ ಅಂತ ಹೇಳ್ಬಿಟ್ಟು ನಾರ್ಮಲ್ ಹನಿ ಕೊಟ್ಟರೆ ಅದು ಕೂಡ ತೊಂದರೆಗಳಾಗುತ್ತೆ. ಸೊ ಆ ಥರ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಇಲ್ಲಾಂದ್ರೆ ಒಂದ್ಸರಿ ಬ್ಲ್ಯಾಕ್ ಲಿಸ್ಟ್ ಆಯಿತು ಅಂದರೆ ಮುಗಿತು ಕತೆ. ಸೊ ನೆಕ್ಸ್ಟು ಹಲಾಲ್ ಸರ್ಟಿಫಿಕೇಟು, ಅದೇನಾದರೂ ನೀವು UAE ಆಯಿತು, ಸೌದಿ ಅರೇಬಿಯಾ ಆಯಿತು, ಅಥವಾ ಯಾವುದೇ ಇಸ್ಲಾಮಿಕ್ ಕಂಟ್ರಿಗೆ ಏನಾದರೂ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರೆ ನೀವು ಇದನ್ನು ಹಲಾಲ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಸೊ ನೆಕ್ಸ್ಟು ಟಾರ್ಗೆಟ್ ಮಾರ್ಕೆಟ್ ಏನಿದೆ, ಇವಾಗ ನಾವು ಎಲ್ಲೆಲ್ಲಿ ಮಾರ್ಬೋದು, ಮೇನಾಗಿ US ಮಾರ್ಬೋದು, ಅಲ್ಲಿ ಬೇಕಾಗೋದು FDA ರಿಜಿಸ್ಟ್ರೇಷನ್ಸು, ಅದರ ಜೊತೆಗೆ ಇವೆಲ್ಲ ಸರ್ಟಿಫಿಕೇಷನ್ಸ್ಗಳು ಕಂಪ್ಲೈ ಆಗಬೇಕು. ಅದ್ರ ಜೊತೆಗೆ ಇಲ್ಲಿ ಆ್ಯಂಟಿ ಡಂಪಿಂಗ್ ಡ್ಯೂಟಿ ಇರುತ್ತೆ. ಸೊ ಇಂಪೋರ್ಟ್ ಡ್ಯೂಟಿ ಏನಿದೆ, ಆ್ಯಂಟಿ ಡಂಪಿಂಗ್ ಡ್ಯೂಟಿ ಏನಿದೆ ಅದನ್ನು ನೋಡ್ಕೊಳ್ಳಿ. ಸೊ ಜರ್ಮನಿಯಲ್ಲಿ ಇದೆಲ್ಲ ಸರ್ಟಿಫಿಕೇಷನ್ಸು ಯಾವ ಭಾಷೆಯಲ್ಲಿ, ಜರ್ಮನ್ ಭಾಷೆಯಲ್ಲಿ ಲೇಬಲ್ಗಳಾಗಬೇಕು. ಜೊತೆಗೆ ಆರ್ಗ್ಯಾನಿಕ್ HMF ಟೆಸ್ಟಿಂಗು ಮತ್ತು ಎನ್ಸೈಮ್ ಟೆಸ್ಟು, ಇದು ಪ್ರತಿಯೊಂದೂ ಬೇಕಾಗಿದೆ. ಯಾಕೆಂದರೆ ಈ ಕಲಬೆರಕೆ ಮಾಡ್ತಾ ಇರೋದ್ರಿಂದ ಇದು ಎಲ್ಲವೂ ಕೂಡ ಇವಾಗ ಸ್ಟ್ರಿಕ್ಟ್ ಆಗಿದೆ. ಸೊ ಅದಕ್ಕೆ ನೀವು ಯಾವುದೇ ಥರ ಏನೇ ಕೆಮಿಕಲ್ ಹಾಕ್ಕೊಂಡು ಅಥವಾ ಈಸ್ಟ್ ಹಾಕಿ ಅದನ್ನು ಫರ್ಮೆಂಟ್ ಮಾಡಿ ಇದನ್ನೆಲ್ಲ ತುಂಬ ಗಲೀಜವಾಗಿ ಮಾಡ್ತಾರೆ. ಸೊ ಅದು ನ್ಯಾಚುರಲ್ ಹನಿ ಇರೋದೇ ಇಲ್ಲ. ಸೊ ಅದು ಆ ಥರ ಇರೋದ್ರಿಂದ ಸ್ವಲ್ಪ ಟೆಸ್ಟಿಂಗ್ ಎಲ್ಲ ಬೇಕಾಗುತ್ತೆ. ಸೊ ಅದಾದಮೇಲೆ ನೀವು ಇಷ್ಟು ಡ್ಯೂಟಿ ಕೊಟ್ಕೊಂಡು ಅಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕಾಗುತ್ತೆ. ಸೊ ಜಪಾನ್ ಬಂತು. ಸೊ ಜಪಾನಲ್ಲೂ ಕೂಡ ಇದೆಲ್ಲ ಮಾರ್ಕೆಟ್ಸ್, ಇದೆಲ್ಲ ಅಥಾರಿಟೀಸ್ ಇದೆ, ಅದೆಲ್ಲ ಟೆಸ್ಟಿಂಗ್ ಮಾಡಿಸ್ಕೋಬೇಕು. ಜಾಪನೀಸಲ್ಲಿ ಲ್ಯಾಂಗ್ವೇಜಲ್ಲಿ ನಿಮ್ಮ ಲೇಬಲ್ಗಳಿರಬೇಕು. ಅದರ ಜೊತೆಗೆ ಸರ್ಟಿಫಿಕೇಷನ್ ಆಗಿರ್ಬೋದು ಪ್ರತಿಯೊಂದು ನೀವು ಮೆನ್ಷನ್ ಮಾಡಬೇಕಾಗತ್ತೆ. ಜೊತೆಗೆ ಇಂಪೋರ್ಟ್ ಡ್ಯೂಟಿ ಬಂದು 3.78 ಇದೆ, ಇಲ್ಲ 11.88 ಇದೆ. ಡಿಪೆಂಡ್ ಆಗುತ್ತೆ ನೀವು ಯಾವ ಅಗ್ರಿಮೆಂಟಲ್ಲಿ ಪ್ರಾಡಕ್ಟ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ. ಸೊ UAE ಆದರೆ ಸರ್ಟಿಫಿಕೇಷನ್ಸ್ ಇದೆ, ಹಲಾಲ್ ಸರ್ಟಿಫಿಕೇಟ್ ಮ್ಯಾಂಡೇಟ್ರಿ ಇದೆ, 5% ಟ್ಯಾಕ್ಸ್ ಇದೆ. ಸೌದಿ ಅರೇಬಿಯಾ ಆದರೆ ಇದೆಲ್ಲ ಸರ್ಟಿಫಿಕೇಷನ್ ಮ್ಯಾಂಡೇಟ್ರಿ ಇದೆ, ಅರೇಬಿಕಲ್ ಲೇಬಲ್ ಇರಬೇಕು, ಹಲಾಲ್ ಸರ್ಟಿಫಿಕೇಟ್ ಮ್ಯಾಂಡೇಟ್ರಿ ಇದೆ, 5.5% 40% ಇದೆ. ಅಗೇನ್ ನಿಮ್ಮ ಯಾವ ಅಗ್ರಿಮೆಂಟ್ ಇದೆ ಅದರ ಮೇಲೆ.
ಯುನೈಟೆಡ್ ಕಿಂಗ್ಡಮ್ ಆದರೆ ನಮ್ಮ ಜೊತೆ ಇವಾಗ ಆಲ್ರೆಡಿ ಅಗ್ರಿಮೆಂಟ್ ಆಗಿದೆ. ಸೊ ಅದರಲ್ಲಿ ಇನ್ನೂ ಟ್ಯಾರಿಫ್ ರೇಟ್ ಬಂದಿಲ್ಲ. ಟ್ಯಾರಿಫ್ ರೇಟ್ ಬಂದ ಮೇಲೆ ನಿಮ್ಗೆ ಅದರಲ್ಲಿ ಹನಿ ಇದೆಯೋ ಇಲ್ವೋ ಗೊತ್ತಾಗುತ್ತೆ. ಅದನ್ನ ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಇಂಗ್ಲೀಷಲ್ಲಿ ಲೇಬಲ್ ಇರಬೇಕು, ಪ್ಲಸ್ ಇದೆಲ್ಲ ಸರ್ಟಿಫಿಕೇಷನ್ಗಳು ಬೇಕಾಗುತ್ತೆ. ಎಸ್ಪೆಷಲಿ ಒರಿಜಿನ್ ಡಿಕ್ಲರೇಷನ್, ಎಲ್ಲಿಂದ ಮೆಟೀರಿಯಲ್ ಬಂದಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಪ್ರೈಸಸ್ ಹೇಗೆ? ಇಂಡಿಯಾದಿಂದ ನೀವೇನಾದರೂ ಹನಿ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ 2,000 ಪರ್ ಮೆಟ್ರಿಕ್ ಟನ್ FOB ವ್ಯಾಲ್ಯೂಕ್ಕಿಂತ ಕಡಿಮೆ ಮಾರೋ ಹಾಗೇನೇ ಇಲ್ಲ. ಸೊ ಇದಕ್ಕಿಂತ ಹೆಚ್ಚಿಗೆ ರೇಟಲ್ಲೇ ಹೋಗಬೇಕು, ಇದಕ್ಕಿಂತ ಕಡಿಮೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಎಕ್ಸ್ಪೋರ್ಟ್ ಮಾಡೋಕ್ಕೆ ಕೊಡಲ್ಲ. ಸೊ ಈ ಕಂಪ್ಲೈನ್ಸಸ್ಸು ನೀವು ರೂಲ್ಸ್ ಅಗ್ರಿ ಆಗಬೇಕು ಟಿಲ್ ಡಿಸೆಂಬರ್ 2025. ಈಗ ಹೋದ ವರ್ಷನೂ ಇತ್ತು, ಈ ವರ್ಷನೂ ಇದೆ, ಮುಂದಿನ ವರ್ಷನೂ ರಿನ್ಯೂ ಆಗುತ್ತೆ. ಸೊ ಆಲ್ಮೋಸ್ಟ್ 2,000 ಮೆಟ್ರಿಕ್ ಟನ್ ಪರ್ FOB ವ್ಯಾಲ್ಯೂ ಇದ್ದರೆ ಮಾತ್ರ, ಇದಕ್ಕಿಂತ ಹೆಚ್ಚಿಗೆ ಮಾರ್ತೇವೆ ನಾವು ನಾರ್ಮಲಿ, ಬಟ್ ಇಷ್ಟಾದರೂ ನೀವು ಮಿನಿಮಮ್ ಮಾರಲೇಬೇಕು, ಇದಕ್ಕಿಂತ ಕಡಿಮೆ ಮಾರಕ್ಕೆ ಸಾಧ್ಯ ಇಲ್ಲ. ಸರ್ ನಾವಂತೂ ಮೆಟ್ರಿಕ್ ಟನ್ ಕಳಿಸ್ತಾ ಇಲ್ಲ ಅಂತಂದರೆ ಕಡಿಮೆ ಕ್ವಾಂಟಿಟಿ ಇದ್ದರೂ ಕೂಡ ಇದರ ಈಕ್ವಲೆಂಟ್ ವ್ಯಾಲ್ಯೂ ಅಲ್ಲೇ ಹೋಗಬೇಕು. ಸೊ ಪ್ರೈಸ್ ಸ್ಟಾಗ್ನೆಂಟ್ ಇದೆ, ಅದಕ್ಕಿಂತ ಕಡಿಮೆ ನೀವು ಮಾರೋ ಆಗಿಲ್ಲ. ಓಕೆ, ಸೊ ಇಂಡಿಯನ್ ಆ್ಯಾವ್ರೇಜ್ ಎಕ್ಸ್ಪೋರ್ಟ್ ವ್ಯಾಲ್ಯೂ ಏನಿದೆ? ಸೊ 1.27 ಪರ್ kg ಇದೆ. ಸೊ ಆರ್ಗ್ಯಾನಿಕ್ ಆದರೆ ಸ್ವಲ್ಪ ರೇಟ್ ಹೆಚ್ಚಿಗೆ ಸಿಗುತ್ತೆ, 2.62ದಿಂದ ಹಿಡಿದು $3.26 ಪರ್ kg. ಅದರಲ್ಲೂ ಕೂಡ ಗ್ಲೋಬಲ್ ವೇರ್ಹೌಸ್ ಪ್ರೈಸಸ್ಸು ಅಥವಾ ಗ್ಲೋಬಲ್ ಹೋಲ್ಸೇಲಲ್ಲಿ ನೀವೇನಾದರೂ ಎಕ್ಸ್ಪೋರ್ಟ್ ಮಾಡಿದರೆ 2.78ದಿಂದ ಹಿಡಿದು 9.18ವರೆಗೂ ಸಿಗುತ್ತೆ. ಸೊ ಇದರಲ್ಲಿ ಕೂಡ ಗ್ರೇಡ್ಸ್ ಇರುತ್ತೆ, ಸ್ಪೆಷಾಲಿಟೀಸ್ ಇರುತ್ತೆ. ಅದೇ ಥರದ ಹನಿಗಳು ಅದೇ ಕಾಂಬಿನೇಷನಲ್ಲಿ ಇದ್ದರೆ ಮಾತ್ರ ಅದನ್ನು ತೊಗೊಳ್ತಾರೆ, ಇಲ್ಲದೆ ಹೋದರೆ ಈ ಪ್ರೈಸ್ಗಳು ನಾರ್ಮಲಿ ಸಿಗಲ್ಲ. ಅದರಲ್ಲೂ ಕೂಡ ಪ್ರಾಫಿಟ್ ಮಾರ್ಜಿನ್ಸ್ ಎಷ್ಟಿರ್ಬೋದು? ಇಂಡಿಯಾದಿಂದ ನೀವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದರೆ 10 to 20% ಪ್ರಾಫಿಟ್ ಮಾರ್ಜಿನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೀವು ಏನೇ ಪ್ರೈಸ್ ಮಾಡಿ, ಸೊ ಇದರ ಮೇಲೆ ಒಳ್ಳೆ ಲಾಭ ಇದೆ. ಸೊ ಗೌರ್ಮೆಂಟ್ ಇನ್ಸೆಂಟಿವ್ಸು ಕೊಡ್ತಾರೆ 3.9% FOB ವ್ಯಾಲ್ಯೂ ಮೇಲೆ ಅಥವಾ 0.3%. ಸೊ ಡ್ಯೂಟಿ ಡ್ರಾಬ್ಯಾಕು ಇದೆ, ಪ್ಲಸ್ ಲಾಜಿಸ್ಟಿಕ್, ಪ್ಯಾಕೇಜಿಂಗ್, ಸ್ಟೋರೇಜ್ ಇದೆಲ್ಲ ಏನಾದರೂ ನಿಮಗೆ ನೋಡಬೇಕಂದ್ರೆ ಸೊ ಪ್ರಿಫರೆನ್ಷಿಯಲ್ಸ್ ಶಿಪ್ಮೆಂಟ್ ಯಾವುದು? ನೀವು ವಯಾ ಸಿ ಕಳಿಸ್ಬೋದು ಬಲ್ಕ್ ಇದ್ದರೆ, ಇಲ್ಲ ಅಂದರೆ ಬೇಗ ಕಳಿಸೋದು, ತುಂಬ ಕಡಿಮೆ ಕ್ವಾಂಟಿಟಿ ಇದೆ ಅಂದರೆ ಏರ್ ಶಿಪ್ಮೆಂಟ್ ಮಾಡಿಬಿಡಿ, ಬೇಗನೆ ಮುಟ್ಕೊಳ್ಳುತ್ತೆ. ಸೊ ಸಿಯಿಂದ ಕಳಿಸೋದಾದ್ರೆ US ಗೆ ಸೊ ಆಲ್ಮೋಸ್ಟ್ 2,000 to 3,000 USD ಹೋಗುತ್ತೆ. ಪ್ಲಸ್ ಏರ್ ಶಿಪ್ಮೆಂಟ್ ಆದರೆ 3 to 7ವರೆಗೂ ಪರ್ kg ಹೋಗುತ್ತೆ. ಪ್ಲಸ್ ವಾಲ್ಯೂಮೆಟ್ರಿಕ್ CBM ಏನಿದೆ ಮತ್ತು CBM ಏನಿದೆ ಅದನ್ನು ನೋಡ್ಕೋಬೇಕು. ಅದರಲ್ಲಿ ಆ್ಯಕ್ಚುಲ್ CBM ಅಂತ ಹೇಳ್ತೇವೆ, ಅವ್ರ ಆ್ಯಕ್ಚುಲ್ ವೇಟ್ ಅಂತ ಹೇಳ್ತೇವೆ, ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಪ್ಯಾಕೇಜಿಂಗ್ ಬಂದು ಪೆಟ್ ಬಾಟಲ್ಸ್, ಪ್ಲಾಸ್ಟಿಕ್ ಬಾಟಲ್ಸ್ ಆದರೂ ಆಗಿರ್ಬೋದು ಅಥವಾ ಗ್ಲಾಸ್ ಜಾರ್ ಆದರೂ ಆಗಿರ್ಬೋದು. ಇಲ್ಲದೆ ಹೋದರೆ ಬಲ್ಕಲ್ಲಾದರೆ SS ಡ್ರಮ್ಸ್ ಬೇಕಾಗುತ್ತೆ. ಸೊ ರೀಸೈಕಲೇಬಲ್ ಪ್ಲಾಸ್ಟಿಕ್ಕು, ಆ ಥರದ ನಾನ್ ಫುಡ್ ಗ್ರೇಡ್ ಪ್ಲಾಸ್ಟಿಕ್ಗಳನ್ನ ಈ ಬಿಸ್ನೆಸ್ಸಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ಯಾಕೆಂದರೆ ಒಂದು ಸರಿ ಕಂಟ್ಯಾಮಿನೇಟ್ ಆಯಿತು ಅಂದರೆ ನಿಮ್ಮ ಮೆಟೀರಿಯಲ್ಲು ಸೇಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆ ಪ್ರಾಡಕ್ಟ್ಗಳನ್ನ ಬಿಸಾಡಿಬಿಡ್ತಾರೆ. ಸೊ ಅವಾಗ ನಿಮ್ಮ ಬಾಯರ್ಗೆ ಲಾಸ್ ಆಗುತ್ತೆ. ಅದು ಒಂದು ವೇಳೆ ನಿಮ್ಮ ಬಾಯರ್ ನಿಮ್ಗೆ ದುಡ್ಡು ಕೊಟ್ಟಿದ್ರೆ ಮುಂದೆ ಅವ್ನು ಯಾವುದೇ ಥರದ ಬಿಸ್ನೆಸ್ಗಳನ್ನ ಕೊಡಲ್ಲ. ಸೊ ಅದನ್ನು ನೀವು ನೋಡಿಕೊಂಡು ಸ್ವಲ್ಪ ಬಿಸ್ನೆಸ್ನ ಮ್ಯಾನೇಜ್ ಮಾಡ್ಕೊಳ್ಳಿ. ಸ್ಟೋರೇಜ್ ಬಂದು 10 to 25 ಡಿಗ್ರಿ ಸೆಲ್ಸಿಯಸ್ ಏರ್ ಟೈಟ್ ಕಂಟೈನರ್ ಬೇಕಾಗುತ್ತೆ. ಸನ್ಲೈಟಿಂದ ದೂರ ಇರಬೇಕು. ಇವಾಗ ಸರ್ ಇದು ನಾವೇನು ರೀಫರ್ ಕಂಟೈನರ್ ಯೂಸ್ ಮಾಡಬೇಕಾ, ಟೆಂಪ್ರೇಚರ್ ಕಂಟ್ರೋಲ್ ಬೇಕಾ? ಇವಾಗ ನೋಡಿ, ಯಾವ ಕಂಟ್ರಿಗೆ ನೀವು ಕಳಿಸ್ತಾ ಇದ್ದೀರೋ ಅಥವಾ ಯಾವ ರೂಟ್ ನೀವು ಯೂಸ್ ಮಾಡ್ತಾ ಇದ್ದೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಕೋಲ್ಡ್ ಕಂಟ್ರೀಸ್ ಇದೆ, ಆಬ್ವಿಯಸ್ಲಿ ಏನು ಬೇಕಾಗಲ್ಲ, ಅಲ್ಲಿ ಟೆಂಪ್ರೇಚರ್ ಆಲ್ಮೋಸ್ಟ್ ಕಡಿಮೆ ಇರೋದ್ರಿಂದ ಸಮಸ್ಯೆಗಳಿಲ್ಲ. ಅದೇ ನೀವು ದುಬೈ, ಕತಾರ್ ಇಲ್ಲಿ ಎಲ್ಲ ನೋಡಿದ್ರೆ ಅಲ್ಲಿ ನಿಮ್ಮ ರೇಟ್ಸ್ ಬಂದು ಆಲ್ಮೋಸ್ಟ್ 41 to 51 ಡಿಗ್ರಿ ಸೆಲ್ಸಿಯಸ್ ಇದೆ ನಾರ್ಮಲ್. ಸೊ ಆವಾಗ ನೀವೇನಾದರೂ ಹಾಗೆ ಡ್ರೈ ಕಂಟೈನರ್ ಕಳಿಸಿದ್ರೆ ಅಲ್ಲಿ ನಿಮಗೆ ಸಮಸ್ಯೆಗಳಾಗೋದು ಹೆಚ್ಚಿಗೆ ಇದೆ. ಯಾಕಂದರೆ ಈ ಮೆಟೀರಿಯಲ್ಗಳು ಕೆಟ್ಟೋಗುತ್ತೆ. ಸೊ ಕೆಟ್ಟೋದ್ಮೇಲೆ ಆಬ್ವಿಯಸ್ಲಿ ಅದರ ಪ್ಯಾರಾಮೀಟರ್ಸ್ ಚೇಂಜ್ ಆಗುತ್ತೆ. ಆ ಪ್ಯಾರಾಮೀಟರ್ಸ್ ಚೇಂಜ್ ಆಯಿತು, ನಿಮ್ಮ ಕ್ವಾಲಿಟಿಗಳು ಮ್ಯಾಚ್ ಆಗದೆ ಹೋದರೆ ಅಥವಾ ಅಲ್ಲಿ ಅದನ್ನು ರಿಸ್ಟ್ರಿಕ್ಟೆಡ್ ಅಥವಾ ಈ ಕ್ವಾಲಿಟಿ ಯೂಸ್ ಇಲ್ಲ, ಇದು ಹ್ಯೂಮನ್ ಕನ್ಸಂಪ್ಷನ್ ಕರೆಕ್ಟ್ ಇಲ್ಲ ಅಂತ ಬಂತು ಅಂದರೆ ನಾರ್ಮಲಿ ನಿಮ್ಮ ಮೆಟೀರಿಯಲ್ಗಳನ್ನ ಅವ್ರು ಡಂಪ್ ಮಾಡ್ತಾರೆ. ಸೊ ಅವಾಗ ಎಲ್ಲ ಹಾಳಾಗೋಗುತ್ತೆ. ಅದಕ್ಕೆ ನೋಡಿಕೊಂಡು ಪ್ಲ್ಯಾನ್ ಮಾಡಿ, ಇಲ್ಲದೆ ಹೋದರೆ ಸಮಸ್ಯೆಗಳಾಗುತ್ತೆ. ಸೊ ಶೆಲ್ಫ್ ಲೈಫ್ ಏನು, ಎಷ್ಟು ದಿನದ ಇದು? ನಾನು ಈಗ ತುಂಬ ಹೊಸದಾಗಿ ಎಕ್ಸ್ಪೋರ್ಟಿಗೆ ಬರೋರಿಗೆ ನೀವು ಪೆರಿಷೇಬಲ್ ಮೆಟೀರಿಯಲ್ಲು ಅಥವಾ ಈ ತರಕಾರಿಗಳ ಮೇಲೆ ಕೆಲಸ ಮಾಡಿಬಿಡಿ ಅಂತ ಹೇಳ್ತಾನೆ. ಯಾಕೆ? ಮೇನ್ ರೀಸನ್ ಏನು? ಬೇಗ ಕೆಟ್ಟೋಗುತ್ತೆ. ಆದರೆ ಇಲ್ಲಿ ಶೆಲ್ಫ್ ಲೈಫ್ ಎಷ್ಟಿದೆ? 1.5 ವರ್ಷದಿಂದ 2 ವರ್ಷ ಇದೆ. ಏನೂ ಸಮಸ್ಯೆಗಳಿಲ್ಲ, ಆರಾಮಾಗಿ ನೀವು ಕೆಲಸ ಮಾಡ್ಕೋಬೋದು. ಒಂದು ವೇಳೆ ಇಮಿಡಿಯೇಟ್ಲಿ ಆರ್ಡರ್ ಬರದೇ ಹೋದರೂ ಕೂಡ ನೀವು ಮೆಟೀರಿಯಲ್ ಇಟ್ಕೊಂಡ್ರು ಕೂಡ ಏನೂ ಸಮಸ್ಯೆಗಳಿಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಏನು? ನೀವು IC ಸರ್ಟಿಫಿಕೇಟ್ ತೊಗೋಬೇಕು, DGFT-ಇಂದ FSSAI ಲೈಸೆನ್ಸ್ ಬೇಕು ಸೆಂಟ್ರಲ್, ಅದರಲ್ಲೂ GS ಅಪೆಡಾ ರಿಜಿಸ್ಟ್ರೇಷನ್, RCMC ರಿಜಿಸ್ಟ್ರೇಷನ್ ಬೇಕು ಅಪೆಡಾದಿಂದ, ಮತ್ತು ನಿಮಗೆ GST ರಿಜಿಸ್ಟ್ರೇಷನ್ ಬೇಕಾಗತ್ತೆ. ಸೊ ನೆಕ್ಸ್ಟ್ ಬರೋದು ಪ್ರಾಡಕ್ಟ್ಗೆ ಆದರೆ COA ಬೇಕು, ಮತ್ತು ಅದಕ್ಕೆ ಸೆಕ್ಯೂರ್ ಅದರ್ ಸರ್ಟಿಫಿಕೇಟ್ಸ್ ಏನು ಬೇಕಾಗುತ್ತೆ ಅದು ಬೇಕಾಗುತ್ತೆ. ಪ್ರಿಪೇರ್ ಪ್ರಾಡಕ್ಟ್ ಸ್ಪೆಸಿಫಿಕ್ ಲೇಬಲ್ಸ್, ಅಂದರೆ ನೀವು ಯಾವ ಕಂಟ್ರಿ ಟಾರ್ಗೆಟ್ ಮಾಡ್ತಿರೋ ಅವ್ರ ಭಾಷೆಯಲ್ಲಿ ಅವ್ರು ಹೇಳಿರೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು, ಅವ್ರು ಏನೆಲ್ಲ ಡೀಟೇಲ್ಸ್ ಹೇಳಿದ್ದಾರೆ ಅವೆಲ್ಲ ಡೀಟೇಲ್ಸ್ಗಳನ್ನ ಪ್ರಾಪರಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬರೋದು CHA ಮತ್ತು ಫ್ರೈಟ್ ಫಾರ್ವರ್ಡರ್ ಡೀಟೇಲ್ಸು. ಅವ್ರಿಗೆ ಒಂದ್ಸರಿ ನೀವು ಹೈರ್ ಮಾಡಿಕೊಂಡ್ರೆ ಶಿಪ್ಪಿಂಗ್ ಬಿಲ್ ಆಯಿತು, ಕಸ್ಟಮ್ ಹ್ಯಾಂಡ್ಲಿಂಗ್ ಆಯಿತು,
ಪ್ರತಿಯೊಂದು ಅವ್ರು ಮ್ಯಾನೇಜ್ ಮಾಡ್ಕೊಳ್ತಾರೆ. ಒಂದು ವೇಳೆ ನಿಮಗೇನಾದರೂ ಬಾಯರ್ ಕಂಪ್ಲೈನ್ಸ್ ಲೇಬಲಿಂಗು ಮತ್ತು ಡಾಕ್ಯುಮೆಂಟೇಷನ್ ಕರೆಕ್ಟಾಗಿ ಅರ್ಥ ಆಗಿಲ್ಲ ಅಂದರೆ ಅರ್ಥ ಮಾಡಿಕೊಂಡು, ಇಲ್ಲಾಂದರೆ ಯಾರಿಗೆ ಗೊತ್ತಿದೆ ಅವ್ರಿಗೆ ಕೇಳಿಕೊಂಡು ನೀವು ಮುಂದೆ ಕೆಲಸ ಮಾಡ್ಬೋದು. ಯಾಕೆಂದರೆ ಹೇಗೆ ನಿಮ್ಮ ಕಂಟ್ರಿಗಳು ಚೇಂಜ್ ಆಗುತ್ತೋ ಅಲ್ಲಲ್ಲಿ ರೂಲ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಾನೊಂದು 20 ಕಂಟ್ರಿ ಮಾರ್ತೇನೆ, 20 ಕಂಟ್ರಿ ಮಾರಕ್ಕೆ ಹೋದರೆ 20 ಕಂಟ್ರಿ ರಿಜಿಸ್ಟ್ರೇಷನ್ಸ್ಗಳು ಬೇಕಾಗುತ್ತೆ. ಅಲ್ಲಿ ಕಂಪ್ಲೈನ್ಸಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದರ ಅಕಾರ್ಡಿಂಗ್ಲಿ ನಿಮ್ಮ ಕೆಲಸ ಮಾಡಬೇಕಾಗತ್ತೆ. ಸೊ 20 ಕಂಟ್ರಿ ಬದಲು ಫಸ್ಟ್ ಒಂದು 4-5 ಕಂಟ್ರಿನ ಫಿಕ್ಸ್ ಮಾಡ್ಕೊಳ್ಳಿ, ಒಳ್ಳೆ ಲಾಭ ತೊಗೊಳ್ಳಿ, ಅದಾದಮೇಲೆ ತಿರ್ಗಿ ರೀಇನ್ವೆಸ್ಟ್ ಮಾಡಿಕೊಂಡು ಬಿಸ್ನೆಸ್ನ ಬೆಳೆಸ್ಕೊಳ್ಳಿ. ಇಲ್ಲದೆ ಹೋದರೆ ಸಮಸ್ಯೆಗಳಾಗತ್ತೆ. ನೆಕ್ಸ್ಟ್ ಡಿಸ್ಪ್ಯಾಚ್ ಆಗೋದು ವಯ ಫುಲ್ ಕಂಟೈನರ್. ದೊಡ್ಡ ಬಲ್ಕ್ ಆರ್ಡರ್ ಇದ್ದರೆ FCL ಮಾಡಿ, ಇಲ್ಲ LCL ಮಾಡಿ, ಇಲ್ಲ ಬೇಗ ಮುಟ್ಟಿಸ್ಬೇಕು, ಸ್ವಲ್ಪ ಕಾಸ್ಟ್ ಆದರೂ ಚಿಂತೆ ಇಲ್ಲ ಅಂದರೆ ಬೈ ಏರ್ ಕೂಡ ಕಳಿಸ್ಬೋದು. ಯಾಕೆಂದರೆ ಯಾವುದೇ ದುಡ್ಡನ್ನ ನಾವು ನಮ್ಮ ಜೇಬಿಂದ ಹಾಕಲ್ಲ. ಎಂಡ್ ಆಫ್ ದ ಡೇ ಬಾಯರ್ ಕೊಡೋಕೆ ರೆಡಿ ಇದ್ದರೆ ಬೈ ಏರ್ ಕಳಿಸ್ಬೋದು. ಸೊ ಇಲ್ಲಿ ಬಾಯರ್ ಸೆಗ್ಮೆಂಟೇಷನ್ ಮತ್ತು ಬಿಸ್ನೆಸ್ ಡೆವಲಪ್ಮೆಂಟ್ ನೋಡೋಣ. ಯಾರ್ಯಾರು ನಮ್ಮ ಕಡೆಯಿಂದ ಪರ್ಚೇಸ್ ಮಾಡ್ಬೋದು? ಇಂಪೋರ್ಟರ್ಸು, ಡಿಸ್ಟ್ರಿಬ್ಯೂಟರ್ಸು, ರಿಟೇಲರು, ಆನ್ಲೈನ್ ಮಾರ್ಕೆಟ್ ಪ್ಲೇಸ್ದವರು, ನ್ಯೂಟ್ರಾಸಿಟಿಕಲ್ಸ್ದವರು. ಸೊ ಇವಾಗ ಇಂಪೋರ್ಟರ್ಸು ಹನಿ ಇಂಪೋರ್ಟ್ ಮಾಡೋರು ಅವ್ರು ಮಾರ್ಕೊಂಡು ಮುಂದೆ ತಾವು ಡಿಸ್ಟ್ರಿಬ್ಯೂಟರ್ಸಿಗೆ ಮಾರ್ತಾರೆ, ಇಲ್ಲ ನೀವು ಡೈರೆಕ್ಟ್ ಡಿಸ್ಟ್ರಿಬ್ಯೂಟರ್ಸಿಗೆ ಮಾರ್ಬೋದು. ಈ ಗ್ರೋಸರಿ ಚೇಂಜ್ಗಳಿರುತ್ತೆ, ಸೊ ಅವರಿಗೆಲ್ಲ ನೀವು ಡೈರೆಕ್ಟ್ಲಿ ಮೆಟೀರಿಯಲ್ಗಳನ್ನ ಕೊಡ್ಬೋದು. ಇಲ್ಲೆಲ್ಲ ಡಿಮಾರ್ಟ್ ಆ ಥರ ಇರುತ್ತಲ್ಲ, ಸೊ ಆ ಥರದ್ದು. ಇಲ್ಲಾಂದರೆ ಕೆಲವೊಂದು ಜನ ಏನು ಮಾಡ್ತಾರೆ, ಅವರು ಮೆಟೀರಿಯಲ್ಗಳನ್ನ ಬಲ್ಕಾಗಿ ತರಿಸ್ಕೊಳ್ತಾರೆ, ಬರೀ ಆನ್ಲೈನಿಂದನೇ ಮಾರ್ತಾರೆ. ಸೊ ಅವ್ರು ಕೂಡ ನೀವು ಮಾರ್ಬೋದು. ನ್ಯೂಟ್ರಾಸಿಟಿಕಲ್ಸ್, ಈಗ ಫಾರ್ಮಾಸಿಟಿಕಲ್ಸ್ ಅವರು ಡ್ರಗ್ ಮಾಡ್ತಾರೆ, ಅದೇ ಥರ ಇವ್ರು ನ್ಯೂಟ್ರಾಸಿಟಿಕಲ್ಸ್ ಅವರು ನ್ಯೂಟ್ರಿಷನಲ್ ರಿಲೇಟೆಡ್ ಮೆಟೀರಿಯಲ್ಸ್ ಏನಿದೆ ಅದನ್ನೆಲ್ಲ ಇವ್ರು ಮಾರ್ತಾರೆ. ಸೊ ಅದನ್ನು ಕೂಡ ಅವ್ರಿಗೆ ಕೂಡ ನೀವು ಇದನ್ನು ಮಾರ್ಬೋದು. ಯಾಕೆಂದರೆ ಹನಿ ಆ್ಯಸ್ ಅ ಜೆನ್ಯೂನ್ ಆಗಿ ಕೂಡ ಒಂದು ಹೆಲ್ತ್ ಬೆನಿಫಿಟ್ ಇರುವಂಥ ಪ್ರಾಡಕ್ಟ್. ಸೊ ಹಾಗಾಗಿ ಅದನ್ನು ಕೂಡ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ CA ಬಂದು ಮಿನಿಮಮ್ ಡಾಕ್ಯುಮೆಂಟ್ನ ನೀವು ಶೇರ್ ಮಾಡಬೇಕಾಗಿತ್ತು. COA, ಪ್ರಾಡಕ್ಟ್ ಕ್ಯಾಟಗರಿ ಮತ್ತು ಸರ್ಟಿಫಿಕೇಟ್ ಕಾಪೀಸು. COA ನೀವು ಇನಿಷಿಯಲಿ ನಿಮ್ಮ ಹತ್ರ ಸ್ಯಾಂಪಲ್ ಬಂದ ತಕ್ಷಣವೇ ಈ ಟೆಸ್ಟಿಂಗ್ ಮಾಡಿಸ್ಕೊಳ್ಳಿ. ಈ ಬೇಸಿಸ್ ಮೇಲೆ ನಿಮ್ಗೆ ಆರ್ಡರ್ ಕೊಡ್ತಾರೋ ಇಲ್ವೋ ಅದನ್ನು ಡಿಸೈಡ್ ಮಾಡೋಕ್ಕಾಗತ್ತೆ. ಇಲ್ಲಾಂದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ರೈಟ್? ಸೊ ಪ್ರಾಡಕ್ಟ್ ಕ್ಯಾಟಗರಿ ಇರ್ಬೋದು, ಕ್ಯಾಟಲಾಗ್ ಇರ್ಬೋದು, ಸರ್ಟಿಫಿಕೇಟ್ ಕಾಪೀಸ್ ಇರ್ಬೋದು, ಎಕ್ಸ್ಪೋರ್ಟ್ ಎಲ್ ಸರ್ಟಿಫಿಕೇಟ್ ಇರ್ಬೋದು, ಸ್ಯಾಂಪಲಿಂಗ್ ಇಮೇಜಸ್ ಇರ್ಬೋದು. ಇದನ್ನೆಲ್ಲವನ್ನು ಕೂಡ ಕಳಿಸಿ ಅವ್ರು ಅಪ್ರೂವ್ ಆಯಿತು ಅಂದರೆ ನಿಮ್ಗೆ ಆಟೋಮೆಟಿಕ್ಲಿ ಆರ್ಡರ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ಬಾಯರ್ಸ್ ಡೇಟಾ ನಮ್ಮ ಹತ್ರ ಅವೈಲೇಬಲ್ ಇದೆ. ಇವು ಎಲ್ಲ ಕ್ಯಾಟಗರಿಯಲ್ಲೂ ನಮ್ಮ ಹತ್ರ ಬಾಯರ್ಸ್ ಡೇಟಾ ಅವೈಲೇಬಲ್ ಇದೆ. ನಿಮಗೆ ಬೇಕಂದರೆ ಯಾವುದೇ ಥರದ ಬೇಕಾದರೂ ಸಪ್ಲೈ ನಾವು ಕೊಡ್ಬೋದು. ಅದರ ಜೊತೆಗೆ ನೀವು ಇಲ್ಲ ಸರ್ ನನ್ನ ಹತ್ರ ಬೇರೆ ಕಡೆ ಎಲ್ಲಿಂದ ತೊಗೊಳ್ಬೋದು, ಸೊ ಟ್ರೇಡ್ ಫೇರ್ ಅಟೆಂಡ್ ಮಾಡಿ, ಬಾಯರ್ಸ್ಗಳು ಅಲ್ಲಿ ಸಿಗ್ತಾರೆ, ಎಕ್ಸಿಬಿಷನ್ ಅಟೆಂಡ್ ಮಾಡಿ, B2B ಡೇಟಾಸ್ಗಳಿರುತ್ತೆ, ಅಲಿಬಾಬಾ ಆಯಿತು, ಟ್ರೇಡ್ಗೆ ಆಯಿತು, ಅಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಎಲ್ಲ ದುಡ್ಡಿದೆ, ಯಾವುದು ಫ್ರೀಯಾಗಿ ಏನೂ ಆಗಲ್ಲ, ಬಟ್ ಎಂಡ್ ಆಫ್ ದ ಡೇ ಹೇಳ್ತಾ ಇರೋದು. ಸೊ ಅದು ಬಿಟ್ಟು ನೀವು ಇದೆಲ್ಲ ಡೇಟಾಗಳನ್ನ ಪರ್ಚೇಸ್ ಮಾಡಿಕೊಂಡು ಅವರಿಗೆ ನೀವು ಇಮೇಲ್ ಕಳಿಸೋದು, ಲಿಂಕ್ಡಿನಲ್ಲಿ ಕನೆಕ್ಟ್ ಮಾಡೋದು, ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿರೋದು, ಪ್ರತಿಯೊಂದು ಮಾಡಿದರೆ ನಿಮಗೆ ಬೆನಿಫಿಟ್ ಆಗುತ್ತೆ. ನೆಕ್ಸ್ಟ್ ಇರೋದು ಸರ್ವಿಸಸ್ ಬೈ JB ಎಕ್ಸ್ಪರ್ಟ್ಸ್. ನಿಮಗೆ ಯಾವುದೇ ಥರದ ಸಮಸ್ಯೆಗಳಿತ್ತು ಎಕ್ಸ್ಪೋರ್ಟಲ್ಲಿ, ಕನ್ಸಲ್ಟೇಷನ್ ಬೇಕಾಗಿರ್ಬೋದು, ಬಾಯರ್ ಬೇಕಾಗಿರೋದು, ಡೀಲ್ಸ್ ಕ್ಲೋಸ್ ಮಾಡಿಕೊಡೋದಿರ್ಬೋದು. ಸರ್ ನನಗೆ ಮಾತಾಡೋಕ್ಕಾಗಲ್ಲ, ನೀವು ಮಾತಾಡಿ ಏನೋ ಡೀಲ್ ಕ್ಲೋಸ್ ಮಾಡಿಸ್ಕೊಡ್ಬೋದಾ, ಅದು ಇದೆ. ಕಂಪ್ಲೀಟ್ ಫುಲ್ ಟೀಮ್ ಇದೆ ಸರ್ವಿಸ್ ಕೊಡೋಕ್ಕೆ. ನಿಮ್ಗೆ ಯಾವುದೇ ಭಾಷೆಯಲ್ಲಿ ಯಾವುದೇ ಮಾರ್ಕೆಟಲ್ಲಿ ಡೀಲ್ಸ್ಗಳು ಬೇಕಂದ್ರೂ ಕೂಡ ಅದು ನಿಮಗೆ ಸಿಗುತ್ತೆ, ಯಾವುದೇ ಥರದ ಸಮಸ್ಯೆಗಳಿಲ್ಲ. ಸೊ ಇವಾಗ ಸಾರ್ಟ್ ಅನಾಲಿಸಿಸ್ ಅಂದರೆ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಆ್ಯಂಡ್ ಥ್ರೆಟ್. ಸೊ ಸ್ಟ್ರೆಂತಲ್ಲಿ ಏನು, ತುಂಬ ಒಳ್ಳೆಯ ಪ್ರೊಡಕ್ಷನ್ ಇದೆ, ವೆರೈಟೀಸ್ ಇದೆ, ಸೊ ಗೌರ್ಮೆಂಟ್ ಸಪೋರ್ಟ್ ಕೂಡ ಹಾಗೇನೇ ಇದೆ. ಜೊತೆಗೆ ವೀಕ್ನೆಸ್ ಅಲ್ಲಾದರೆ ಸ್ವಲ್ಪ ಅಡಲ್ಟ್ರೇಷನು, ಕಲಬೆರಕೆ ಹೆಚ್ಚಿಗೆ, ಪ್ಯೂರಾಗಿ ಸಿಗಲ್ಲ. ನಾವು ಯಾರ ಹತ್ರ ತೊಗೊಳ್ತೇವೋ ಅವನೇ ಮಿಕ್ಸ್ ಮಾಡಿಬಿಟ್ರೆ ನಾವು ಏನೂ ಮಿಕ್ಸ್ ಮಾಡಿರಲ್ಲ, ಬಟ್ ಯಾರ ಹತ್ರ ತೊಗೊಂಡ್ಬರ್ತಾ ಇದ್ರೆ ಅವನ ಮೇಲೆ ನಿಮ್ಗೆ ನಂಬಿಕೆ ಇಟ್ಕೊಂಡು ತೊಗೊಂಡು ಬಂದರೆ, ಅವನೇನಾದರೂ ಮಿಕ್ಸ್ ಮಾಡಿದರೆ, ನಿಮಗೆ ಲ್ಯಾಬ್ ರಿಪೋರ್ಟಲ್ಲಿ ಕಂಡು ಬಂದರೆ, ಅದು ನೀವು ಚೆಕ್ ಮಾಡದೆ ಹೋಗಿ ಡೈರೆಕ್ಟ್ ನೀವು ಬಾಯರ್ ಕಳಿಸಿದ್ರೆ, ಅಲ್ಲಿ ಇನ್ಸ್ಪೆಕ್ಷನ್ ಆದಾಗ ನಿಮ್ಮ ಮೆಟೀರಿಯಲ್ ಕೆಟ್ಟೋಗಿತ್ತು ಅಂದರೆ ಅಲ್ಲಿಗೆ ಮುಗೀತು ಕತೆ. ಸೊ ಆ ಬಾಯರ್ ತಿರ್ಗಾ ಕೂಡ ನಿಮ್ಗೆ ಒಂದು ಆರ್ಡರ್ ಕೊಡಲ್ಲ, ಪ್ಲಸ್ ಇರೋ ದುಡ್ಡು ಏನು ಕೊಟ್ಟಿರೋ ಅಡ್ವಾನ್ಸ್ ಏನಾದರೂ ಇದ್ದರೆ ಅದನ್ನು ಕೂಡ ವಾಪಸ್ ಇಸ್ಕೊಳ್ತಾನೆ. ಸೊ ಅದಕ್ಕೆ ಈ ಸಮಸ್ಯೆಗಳು ಬರದೇ ಇರೋಂಗೆ ನೋಡ್ಕೊಳ್ಳಿ. ಸೊ ಕಲಬೆರಕೆ ಒಂದು ದೊಡ್ಡ ವಿಷಯ ಆಗಿದೆ. ಅದ್ರ ಜೊತೆಗೆ ಕ್ಲೈಮೇಟ್ ಆಗಿರ್ಬೋದು, ಬರಗಾಲ ಆಗಿರ್ಬೋದು, ಮಳೆ ಸರಿಯಾಗಿ ಆಗದೆ ಇರ್ಬೋದು, ಈ ಹೂಗಳೇ ಬರೋದಿಲ್ಲ ಅಂದರೆ ಈ ಹನಿ ಬೀಗಳು ಏನು ಮಾಡ್ತವೆ, ಸೊ ಹನಿ ಹೇಗೆ ಬರುತ್ತೆ, ಸೊ ಇದೆಲ್ಲ ಸಮಸ್ಯೆಗಳು ಬರುತ್ತೆ. ಒಂದ್ರ ಜೊತೆ ಇದೆಲ್ಲ ಒಂಥರ ಸೈಕಲ್ ಇದ್ದಂಗೆ, ಒಂದು ಕೆಟ್ಟರೆ ಫುಲ್ ಗಾಲಿನ ನಿಂತ್ಕೊಂಡ್ಬಿಡುತ್ತೆ, ರೈಟ್? ಸೊ ಇಲ್ಲಿ ಆಪರ್ಚುನಿಟೀಸ್ ಏನಿದೆ ಇವತ್ತಿನ ಟೈಮಲ್ಲಿ, ಆರ್ಗ್ಯಾನಿಕ್ ಆಗಿರ್ಬೋದು, ರಾ ಆಗಿರ್ಬೋದು, ಫಂಕ್ಷನಲ್ ಹನೀಸ್ ಆಗಿರ್ಬೋದು, ಇವೆಲ್ಲ ಕೂಡ ತುಂಬ ಹೈ ಡಿಮಾಂಡಲ್ಲಿದೆ. ಸೊ ಅದಕ್ಕೆ ನೀವು ಎಕ್ಸ್ಪೋರ್ಟ್ ಮಾಡಬೇಕಂದಾಗ ಪ್ರಾಪರಾಗಿ ನೋಡ್ಕೊಂಡು ಮಾಡಿ. ಅದ್ರ ಜೊತೆಗೆ ಇವಾಗ ಬರೀ ಜಾರಲ್ಲಿ, ಬಾಟಲಲ್ಲಿ ಹಾಕಿಬಿಟ್ಟು ಎಲ್ಲರೂ ಹೇಗೆ ಕೊಡ್ತಾ ಇದ್ದಾರೆ ಹಾಗೆ ಕೊಟ್ಟರೆ ನಮಗೇನು ಹೆಚ್ಚಿಗೆ ಲಾಭ ಸಿಗಲ್ಲ. ಅದೇ ನೀವು ಹನಿನ ಗಿಫ್ಟ್ ಪ್ಯಾಕು ಅಥವಾ ಒಂದು ಪ್ರಾಪರ್ ಫ್ಲೇವರ್ ಇರೋದನ್ನು ಪ್ರಮೋಟ್ ಮಾಡಿದರೆ, ಅದು ಯಾರಿಗೆ ಬೇಕೋ ಅವರಿಗೆ ಟಾರ್ಗೆಟ್ ಮಾಡ್ಕೊಂಡು ನೀವು ಮಾಡಿದರೆ ಅಲ್ಲಿ ನಿಮ್ಗೆ ಲಾಭ ಸಿಗೋ ಚಾನ್ಸಸ್ ಇದೆ. ಜನರಲ್ಲಾಗಿ ಹೋಗ್ಬಿಟ್ಟು ಎಲ್ಲರಿಗೂ ನಾನು ಮಾರ್ತೇನೆ, ಎಲ್ಲರಿಗೂ ಒಂದೇ ಥರದನ್ನೇ ಮಾರ್ತೇನೆ ಅಂದರೆ ನಾರ್ಮಲಿ ಬಿಸ್ನೆಸ್ಗಳು ಸ್ವಲ್ಪ ಬರೋದು ಕಡಿಮೆ ಆಗುತ್ತೆ, ಅಥವಾ ಒಳ್ಳೆ ದುಡ್ಡುಗಳು ಬರೋಲ್ಲ. ಅದರಲ್ಲಿ ನಮಗೆ ಮೇನ್ ಕಾಂಪಿಟೇಷನ್ ಬರೋದು ಎಲ್ಲಿಂದ? ಚೈನಾದಿಂದ ಮತ್ತು ಅರ್ಜೆಂಟಿನಾ. ಇವರಿಬ್ಬರ ಹತ್ರ ತುಂಬಾ ಹನಿ ಇದೆ. ಸೊ ಅವ್ರು ಕೂಡ ತುಂಬ ಬೆಳೀತಾರೆ, ತುಂಬ ಹನಿ ಸಿಗುತ್ತೆ ಅವ್ರ ಹತ್ರ. ಸೊ ಹಾಗಾಗಿ ಏನಾಗುತ್ತೆ, ಪ್ರತಿ ಸಾರಿ ಈ ಕ್ಲೈಂಟ್ಗಳು ನಮ್ಮ ಪ್ರೈಸ್ಗಳನ್ನ ಕಂಪೇರ್ ಮಾಡೋದು ಚೈನಾಗೆ ಮತ್ತು ಅರ್ಜೆಂಟಿನಾಗೆ. ಸೊ ಪ್ರೈಸ್ನ ಕಂಪೇರ್ ಮಾಡ್ತಾರೆ, ಅಲ್ಲಿ ಒಳ್ಳೆ ರೇಟ್ ಬಂತು ಅಂದರೆ ಆಟೋಮೆಟಿಕ್ಲಿ ನಮ್ಮ ಹತ್ರ ಪ್ರೈಸ್ ನೆಗೋಷಿಯೇಟ್ ಮಾಡ್ತಾರೆ. ಅದು
ಪ್ರೈಸ್ ನೆಗೋಷಿಯೇಟ್ ಮಾಡಿದ್ರು ಕೂಡ ಅಲ್ಲಿ ಅವರು 2000 ಪರ್ ಮೆಟ್ರಿಕ್ ಟನ್ ಡಾಲರ್ಸ್ದು ಏನು ಪ್ರೈಸ್ ಇದೆ ಅದನ್ನು ಅವ್ರು ಏನು ಕ್ಯಾಪಿಂಗ್ ಮಾಡಿಲ್ಲ, ಬಟ್ ನಮ್ಮಲ್ಲಿ ಕ್ಯಾಪಿಂಗ್ ಆಗಿದೆ. ಸೊ ಹಾಗಾಗಿ ಅದಕ್ಕಿಂತ ಕಡಿಮೆ ಸಿಕ್ಕರೂ ಕೂಡ ನಾವು ಪ್ರೈಸಸ್ ನಾವು ಕೊಡಬೇಕಂದ್ರೂ ಕೂಡ ಕೊಡೋಕ್ಕಾಗಲ್ಲ, ಇಲ್ಲಾಂದರೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಇವಾಗ JB ಎಕ್ಸ್ಪರ್ಟ್ಸಿಂದ ನಿಮ್ಗೆ ಏನೇನು ಹೆಲ್ಪ್ ಸಿಗ್ಬೋದು, ಪ್ರಾಡಕ್ಟ್ ಸೆಲೆಕ್ಷನ್ ಇರ್ಬೋದು, ಮಾರ್ಕೆಟ್ ಸೆಲೆಕ್ಷನ್ ಇರ್ಬೋದು, ಅನಾಲಿಸಿಸ್ ಮಾಡೋದಿರ್ಬೋದು, ಪ್ಲಸ್ ನಿಮಗೆ ಯಾವ್ಯಾವ ಡಾಕ್ಯುಮೆಂಟೇಷನ್ಸ್ ಬೇಕೋ ಅದನ್ನೆಲ್ಲ ಮಾಡಿಸ್ಕೊಡ್ತೇವೆ. ಸರ್ಟಿಫಿಕೇಷನು, ಲ್ಯಾಬ್ ಕೋಆರ್ಡಿನೇಷನ್ಸು, ಬೇರೆ ಏನಾದರೂ ಮಾಡಿಸಿದ್ರೆ ಅದನ್ನು ಮಾಡಿಸ್ತೇವೆ. ಬಾಯರ್ನ ಹುಡುಕ್ಬಿಟ್ಟು ಅವ್ರ ಜೊತೆ ಮಾತಾಡಿಕೊಂಡು ಅವ್ರ ಜೊತೆ ರಿಲೇಷನ್ ಇಟ್ಕೊಂಡು ನಿಮಗೆ ಬಿಸ್ನೆಸ್ನ ತಂದು ಕೊಡ್ತೇವೆ. ಪ್ರೈಸಿಂಗ್ ಸ್ಟ್ರಾಟಜಿ ಇರ್ಬೋದು, ಕೊಟೇಷನ್ ಪ್ರಿಪರೇಷನ್ ಇರ್ಬೋದು, ಹ್ಯಾಂಡ್ಲಿಂಗ್ ಇರ್ಬೋದು, ಕಸ್ಟಮ್ ಆಫೀಸ್ದು ಮ್ಯಾನೇಜ್ಮೆಂಟ್ ಇರ್ಬೋದು, ಫ್ರೇಟ್ ಬುಕ್ಕಿಂಗ್ ಇರ್ಬೋದು, ಡಾಕ್ಯುಮೆಂಟೇಷನ್ನು, ಕಂಪ್ಲಯನ್ಸಸ್ಸು, ಮತ್ತು ಬೇಕಾಗೋ ಅಡ್ವೈಸು ಮತ್ತು ಸಪೋರ್ಟ್ಗಳನ್ನ ರೆಗ್ಯುಲರ್ಲಿ ಪ್ರೊವೈಡ್ ಮಾಡ್ತೇವೆ. ಸೊ ಇದರಲ್ಲಿ ಮೇನ್ ಗ್ಯಾರಂಟಿ ಏನು, ಮಿನಿಮಮ್ ನೀವು ಏನು ದುಡ್ಡು ಹಾಕ್ತಾ ಇದ್ದೀರಾ ಅದಕ್ಕಿಂತ 10x ಅಂದರೆ ಒಂದು 10 ಪಟ್ಟು ಆದರೂ ನಿಮಗೆ ಬಿಸ್ನೆಸ್ನ ನಾವು ತಂದು ಕೊಡ್ತೇವೆ. 100% ಗ್ಯಾರಂಟಿಯಲ್ಲಿ ಇರುತ್ತೆ. ಓಕೆ, ಸೊ ಎಂಡ್ ಆಫ್ ದ ಡೇ ಹೇಳಬೇಕಂದ್ರೆ ಹನಿ ತುಂಬ ಒಳ್ಳೆ ಬಿಸ್ನೆಸ್ಸು, ಅಡಲ್ಟ್ರೇಷನ್ ಇಲ್ಲ, ಕಲಬೆರಕೆ ಮಾಡಲ್ಲ, ನಿಯತ್ತಾಗಿ ಮೆಟೀರಿಯಲ್ಗಳನ್ನ ತರ್ತೇವೆ, ಮಾಡಿಸ್ತೇವೆ, ಪ್ಯಾಕ್ ಮಾಡ್ತೇವೆ, ಪ್ರೊಸೆಸ್ ಮಾಡ್ತೇವೆ, ಎಲ್ಲ ಡಾಕ್ಯುಮೆಂಟೇಷನ್ಗಳು ಏನೆಲ್ಲ ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತೇವೆ. ನೀವು ಹೇಳಿರೋ ಕಂಪ್ಲಯನ್ಸಲ್ಲಿ ಮ್ಯಾನೇಜ್ ಮಾಡ್ತೇವೆ ಅಂದರೆ ಈ ಆಪರ್ಚುನಿಟಿ ನಿಮಗಿದೆ. ಇಲ್ಲ ಬರೀ ಸಪ್ಲೈಯರೇ ಸರಿಯಾಗಿಲ್ಲ ಅಂತಂದರೆ ನೀವೇನು ಮಾಡೋಕ್ಕಾಗಲ್ಲ, ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸೊ ಇಲ್ಲಿ ಇಂಡಿಯಾದಿಂದ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಆಲ್ರೆಡಿ ನಾನು ಎಲ್ಲ ಹೇಳಿಬಿಟ್ಟಿದ್ದೇನೆ. ಸೊ US ಬೇಕಾಗೋದೇನು, ಇವಾಗ ನೀವೇನಾದರೂ US ಮಾರ್ಕೆಟ್ ಸೆಲೆಕ್ಟ್ ಮಾಡಿದರೆ ಬೇರೆ ಎಲ್ಲ ಮಾರ್ಕೆಟಲ್ಲೂ ಹನಿ ಹೋಗ್ತಾ ಇದೆ, ಬಟ್ US ಆದರೆ ನೀವು FDA ರಿಜಿಸ್ಟರ್ಡ್ ಫೆಸಿಲಿಟಿ ಬೇಕೇ ಬೇಕು. ನಿಮ್ಮ ಫ್ಯಾಕ್ಟ್ರಿ ಎಲ್ಲಿದೆ, ಎಲ್ಲಿ ನೀವು ಹನಿಯನ್ನು ಪ್ರೊಸೆಸ್ ಮಾಡ್ತೀರಾ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇರೋದೇನು, ಪ್ಯೂರ್ ಆಗಿರಬೇಕು, ಅಡಲ್ಟ್ರೇಟಿವ್ ಫ್ರೀ ಇರಬೇಕು, ಹೆಸರು, ವೇಟು, ತೂಕ ಅದರದ್ದು ಏನಿದೆ, ಇಂಗ್ರೀಡಿಯೆಂಟ್ಸ್ ಏನಿದೆ, ಒರಿಜಿನ್ ಏನಿದೆ ಅದರ ಮೇಲೆ, ಎಸ್ಪೆಷಲಿ US ಅಲ್ಲಿ ಲೇಬಲ್ ಮೇಲೆ ನೀವು ಬರೀಬೇಕಾಗತ್ತೆ. ಚಿಕ್ಕ ಮಕ್ಕಳಿಗೆ ಅಂದರೆ 2 ವರ್ಷದ ಕೆಳಗಡೆ ಇರೋ ಮಕ್ಕಳಿಗೆ ಹನಿನ ಡೈರೆಕ್ಟಾಗಿ ತಿನ್ನಿಸೋ ಹಾಗಿಲ್ಲ, ಅದು ವಾರ್ನಿಂಗ್ ಕೂಡ ಬರೀಬೇಕಾಗತ್ತೆ, ಅದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋದು ಡ್ಯೂಟಿ ಇದೆ, ಅದನ್ನು ನಾರ್ಮಲಿ ನಾವು ಯಾರಿಗಾದರೂ ಪೇ ಮಾಡಲೇಬೇಕು ಇದ್ದರೆ. ಆಮೇಲೆ ಟ್ರಂಪ್ ಇರೋದರಿಂದ ಯಾವಾಗ ಏನು ಮಾಡ್ತಾರೆ ಅನ್ನೋದು ದೇವರಿಗೆ ಗೊತ್ತು. ಸೊ ಯುನೈಟೆಡ್ ಕಿಂಗ್ಡಮಲ್ಲಾದರೆ ಅಲ್ಲಿ ಇವಾಗ ಬ್ರಿಕ್ ಎಕ್ಸಿಟ್ ಆಗಿದೆ, ಸೊ EU ಲಾ ಕೂಡ ಇದೆ. ಸೊ ಪ್ಲಸ್ ನಮ್ಮ ಫ್ರೀ ಅಗ್ರಿಮೆಂಟ್ ಆಗಿದೆ, ಫ್ರೀ ಟ್ರೇಡ್ ಅಗ್ರಿಮೆಂಟ್ ಆಗಿರೋದ್ರಿಂದ ಈ ಇನ್ನೂ ಸ್ವಲ್ಪ ಸಿಚುವೇಷನ್ಗಳು ಇನ್ನೂ ಚೆನ್ನಾಗಿ ಆಗಬೇಕು. ಬಟ್ ಇವಾಗ ಸದ್ಯಕ್ಕೆ ಇನ್ನೂ ಡೌಟ್ಫುಲ್ಲಲ್ಲಿದೆ. ಬಟ್ ಏನು ಒಂದು, ನೀವು ಫುಲ್ ಡಿಸ್ಕ್ಲೋಸಲ್ ಮ್ಯಾಂಡೇಟ್ರಿ ಮಾಡ್ತಾ ಇದ್ದಾರೆ ಬೈ ಜೂನ್ 2026ಗೆ. ಸೊ ಆಮೇಲೆ ನೀವು ಜೂನ್ 2026 ಆದಮೇಲಿಂದ ಮುಂದೆ ಏನಾದರೂ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಪ್ರಾಡಕ್ಟ್ ಎಲ್ಲಿ ಇತ್ತು, ಎಲ್ಲಿ ಬಂತು, ಎಲ್ಲಿ ಪ್ಯಾಕ್ ಆಯಿತು, ಎಲ್ಲಿಗೆ ಹೋಯಿತು, ಹೇಗೆ ಲಾಜಿಸ್ಟಿಕ್ ಆಯಿತು, ಎಲ್ಲಿ ಸ್ಟೋರ್ ಮಾಡಿದ್ರಿ, ನಮಗೆ ಹೇಗೆ ಕಳಿಸಿದ್ದೀರಾ, ಅದೆಲ್ಲವೂ ಕೂಡ ರೆಕಾರ್ಡ್ಗಳನ್ನ ಪ್ರಾಪರಾಗಿ ಮೇಂಟೈನ್ ಮಾಡಿ ಆ ಡಾಕ್ಯುಮೆಂಟ್ಗಳನ್ನ ಅವ್ರಿಗೆ ಕೊಡೋದು ಮ್ಯಾಂಡೇಟ್ರಿ ರೂಲ್ಸಲ್ಲಿ ಇರುತ್ತೆ. ಸೊ ಅದರ ಜೊತೆಗೆ ಡ್ಯೂಟಿ ಆದರೆ ಇವಾಗ ಸದ್ಯಕ್ಕೆ 17.3ದಿಂದ ಹಿಡಿದು 18.95ವರೆಗೂ ಇದೆ. ಬಟ್ ಇವಾಗ ನಮ್ಮ ಜೊತೆ ಅಗ್ರಿಮೆಂಟ್ ಆಗಿರೋದ್ರಿಂದ ಅದರಲ್ಲಿ ಏನಾದರೂ ಹನಿ ಇತ್ತು, ನಮ್ಮ HS ಕೊಡೋದ್ರಲ್ಲಿ ಮೆನ್ಷನ್ ಇತ್ತು ಅಂದರೆ ಇದರಲ್ಲಿ ಎಕ್ಸಿಮಿಷನ್ ಸಿಗ್ಬೋದು. ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡಿ, UK ಟ್ಯಾರಿಫ್ ರೇಟ್ ಬಂದ ಮೇಲೆ ಅದ್ರ ಮೇಲೆ ಅನುಕೂಲ ನೋಡಿಕೊಂಡು UK ಮಾರ್ಕೆಟಿಗೆ ಪ್ಲ್ಯಾನ್ ಮಾಡಬೇಕೋ ಬೇಡವೋ, ಮುಂದೆ ಹೇಗೆ ಏನೋ ಅದರ ಬಗ್ಗೆ ಡಿಸೈಡ್ ಮಾಡೋಣ. ಓಕೆ, ಹನಿ ಬಿಸ್ನೆಸ್ ಬಗ್ಗೆ ಅಥವಾ ಜೇನುತುಪ್ಪದ ಬಿಸ್ನೆಸ್ ಬಗ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ನೀವೇನಾದರೂ ಬೆಳೀತಾ ಇದ್ದರೆ, ಮಾಡಬೇಕು ಅಂದ್ಕೊಂಡಿದ್ರೆ, ನಮ್ಮ ಹೆಲ್ಪ್ ಬೇಕು ಅಂದರೆ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ, ಟೀಮ್ ಜೊತೆ ಮಾತಾಡಿ, ನಾವು ಯಾವ ಥರದ ಹೆಲ್ಪ್ಗಳನ್ನ ಪ್ರೊವೈಡ್ ಮಾಡ್ತೀವಿ ಅದೆಲ್ಲ ತಿಳ್ಕೊಳ್ಳಿ, ಮುಂದೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ಸರ್ ಸ್ವಲ್ಪ ನನಗೆ ಈ ಪ್ರಾಡಕ್ಟ್ ಎಲ್ಲ ಬೇರೆ ಪ್ರಾಡಕ್ಟ್ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಫ್ರೀಯಾಗಿ ಏನಾದರೂ ಕೇಳೋದಿದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಿಮ್ಮ ಸಮಸ್ಯೆಗಳನ್ನ ನಾನು ಉತ್ತರ ಕೊಡ್ತೇನೆ. ಸೊ ಏನೇ ಪೇಯ್ಡ್ ಕನ್ಸಲ್ಟೇಷನ್ ಇದ್ದರೆ ಕಾಲ್ ಮಾಡಿ ಮಾತಾಡ್ಬೋದು, ಇಲ್ಲದೆ ಹೋದರೆ ಫ್ರೀ ಆಗಿದ್ದರೆ ಕಮೆಂಟ್ ಬಾಕ್ಸ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್, ಟೇಕ್ ಕೇರ್, ಬಾಯ್.